ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಭಗವಂತನ ಆರಾಧನೆಗೋಸ್ಕರವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಭೀಮೇಶ್ವರ ವ್ರತವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಮನೆಯಲ್ಲಿ ಅಲಕ್ಷ್ಮಿ ನಿವಾರಣೆಯಾಗಿ ಮಹಾಲಕ್ಷ್ಮಿಯ ಸ್ಥೈರ್ಯತಾ ಪ್ರಾಪ್ತಿಯಾಗಿ ಧನಕನಕ ವಸ್ತುವಾಹನ ಸಿರಿ ಸಂಪತ್ತನ್ನು ಭಗವಂತ ಪ್ರಾಪ್ತಿ ಮಾಡಿಕೊಟ್ಟು ಮನೆಯಲ್ಲಿ ಸುಖದಿಂದ ಸಂತೋಷದಿಂದ ನೆಮ್ಮದಿಯಿಂದ ಆಯುರಾರೋಗ್ಯದಿಂದ ಜೀವನವನ್ನು ಮಾಡುವಂಥ ಯೋಗ ಭಾಗ್ಯವನ್ನು ವಿಶೇಷವಾಗಿ ಪಾರ್ವತಿ ಪರಮೇಶ್ವರ ದೇವತೆಗಳು ಅನುಗ್ರಹ ಮಾಡಿಕೊಡಲಿ ಅಂತ ವಿಶೇಷವಾಗಿ ಇವತ್ತಿನ ದಿವಸ ಪೂಜೆಯನ್ನು ಮಾಡ್ತಾ ಇದ್ದೇವೆ, ವ್ರತವನ್ನು ಕೂಡ ಮಾಡ್ತಾ ಇದ್ದೇವೆ. ಆದ್ದರಿಂದ ವಿಶೇಷವಾಗಿ ನೀವು ಕೂಡ ದೀರ್ಘವಾದಂತಹ ಸೌಮಾಂಗಲ್ಯವನ್ನು ಆ ತಾಯಿ ಭಗವತಿ ಅನುಗ್ರಹ ಮಾಡಿಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಭೀಮೇಶ್ವರ ಶಾಂತಿ ವ್ರತವನ್ನು ಕೂಡ ಮಾಡ್ತಾ ಇದ್ದೇವೆ. ಆದ್ದರಿಂದ ಸಂಕಲ್ಪವನ್ನು ಮಾಡುವಂಥದ್ದು. ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞೇಯ ಪ್ರವರ್ತಮಾನಸ್ಯ ನಮಸ್ತೆ ರುದ್ರಮನ್ಯವ ಉತೋತ ಇಷಭೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಯಾತ ಇಷ ಶಿವತಮಾ ಶಿವಂ ಬಭೂವತೆ ಧನುಃ. ಶಿವಾಶರವ್ಯಾಯಾತವತಯಾನೋ ರುದ್ರಮೃಡಯ. ಯಾತೆ ರುದ್ರ ಶಿವಾ ತನೂರಘೋರಾ ಪಾಪಕಾಶಿನಿ. ತಯಾ ನಸ್ತನುವಾಶಂತಮಯಾ ಗಿರಿಶಂತಾಭಿಚಾಕಶೀಃ. ಯಾಮಿಷುಂಗಿರಿಶಂತ ಹಸ್ತೆ ಬಿಭರ್ಷ್ಯಸ್ತವೇ. ಶಿವಾಂಗಿರಿತ್ರತಾಂ ಕುರು ಮಾಹಿ ಗುಂಸೇಃ ಪುರುಷಂ ಜಗತ್. ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾ ವದಾಮಸಿ. ಯಥಾ ನಃ ಸರ್ವಮಿಜ್ಜಗದಯಕ್ಷ್ಮಗುಂ ಬಾಬಾಶ್ರಿತಾಹ್ಯಾಶ್ರಯತಾಂ ಪ್ರಯಾಂತೆ. ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮನೆಯವರ ಕೈಗೆ ಕಟ್ಟಿ. ಇವಾಗ ಪಾತ್ ಪೂಜೆಯನ್ನು ಶುರು ಮಾಡ್ಬೋದು. ಅಬ್ಬಬ್ಬ ಅರ್ಚಕರು ಒಂದು ನಿಮಿಷ. ಎಲೆ ಮೀನಾ ಬೇಡಮ್ಮ, ಇದೆಲ್ಲ ಬೇಡ. ದೇವ್ರ ಪೂಜೆ ಮಾಡೋದಿಲ್ಲ ಅಷ್ಟು ಸಾಕು. ಪಾತ್ ಪೂಜೆ ಎಲ್ಲ ಯಾಕೆ? ಇಲ್ಲ ರೀ, ಇವತ್ತು ನೀನ್ ಪಾತ್ ಪೂಜೆ ಮಾಡೋದೇ ಮುಖ್ಯ, ಅದೇ ವಿಶೇಷ. ಬೇಡ ಅಂತ ಹೇಳ್ಬೇಡಿ, ಮಾಡಿಸ್ಕೊಡಿ. ಸರಿಡಮ್ಮ, ಆಯ್ತು. ಆದರೆ ಒಂದು ವಿಷಯ, ಭೀಮ್ನ ಅಮಾವಾಸ್ಯೆ ದಿನ ಗಂಡನಿಗೆ ಪಾದ ಪೂಜೆ ಯಾಕೆ ಮಾಡಬೇಕು ಅನ್ನೋದನ್ನ ಸಕ್ಕರೆ ಹೇಳಿದ್ರೆ ನಾನು ನಿನ್ ಕೈಲಿ ಪಾದ ಪೂಜೆ ಮಾಡಿಸ್ಕೋತೀನಿ, ಓಕೆನಾ? ನನಗದೆಲ್ಲ ಗೊತ್ತಿಲ್ಲಪ್ಪ. ನಿನಗೆ ಗೊತ್ತು ಸಕ್ಕರೆ, ಬೇಕು ಅಂತ ಹೇಳ್ತಲ್ಲ. ನಿನಗೆ ಗೊತ್ತಿಲ್ಲದೆ ಇವಳು ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಲ್ಲ ನೀನು. ಏಯ್ ಸುಮ್ಮನೆ ಹೇಳು ಯಾಕೆ ಪೂಜೆ ಮಾಡೋದು? ಗಂಡ ಚೆನ್ನಾಗಿರ್ಲಿ ಅಂತ. ಏ ಅಷ್ಟೇನಾ? ಮುಂದೆ ಕೇಳಿ ಸಕ್ಕರೆ. ಏ ನನಗದೆಲ್ಲ ಗೊತ್ತಿಲ್ವಾ? ಹೌದಾ? ಲೇ ಮೀನಾ, ನೀನು ಹೇಳು. ಕುಂಕುಮ, ಮೂಗ್ಬೊಟ್ಟು, ತಾಳಿ, ಬಳೆ, ಕಾಲುಂಗ್ರ, ಈ 5 ಮುತ್ತುಗಳನ್ನ ಹೆಣ್ಣಿಗೆ ಕೊಟ್ಟು ಅವಳನ್ನ ಮುತ್ತೈದೆ ಮಾಡೋನೆ ಗಂಡು. ಈ 5 ಮುತ್ತುಗಳ ಜೊತೆ ಇನ್ನೂ 3 ಮುತ್ತುಗಳಿವೆ. ಅದು ಅರಿಶಿನ, ಕುಂಕುಮ, ಹೂ. ಈ 3 ಮುತ್ತುಗಳನ್ನ ಗಂಡನ ಪಾದದ ಮೇಲಿಟ್ಟು ನನ್ನ ಮುತ್ತೈದೆ ಆಗಿಟ್ಟಿರೋ ನಿಮ್ಮ ಆಯಸ್ಸು ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡು ಕೃತಜ್ಞತೆ ಸಲ್ಲಿಸದೆ ಈ ವ್ರತದ ಉದ್ದೇಶ. ಆಚಾರ್ಯ, ಇವಳು ಹೇಳಿದಲ್ಲ ಕರೆಕ್ಟಾ? ಹೌದು. ಓಹೋ ಸೂಪರ್ ಅಮ್ಮ, ನೀನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ಯಲ್ಲ ನೀನು. ಮೀನಾ ಆಲ್ರೌಂಡ್ರೆ ನೀನು. ಶಾಂತಮ್ನವ್ರೆ, ಇವಾಗ್ಲಾದ್ರೂ ಒಪ್ಕೋತೀರಾ ಇವಳಿಗೆ ಯೋಗ್ಯತೆ ಇದೆ ಅಂತ? ಸರಿ, ಈ ಭೀಮ್ನ ಅಮಾವಾಸ್ಯೆ ಅಂದ್ರೇನು? ಏನಿಗೆ ಮಾಡ್ತಾರೆ ಶಾಂತಮ್ನವ್ರೆ?
ಅವಳು ಗೊತ್ತಿಲ್ವೋ? ಮೀನಾ, ನೀನೇ ಹೇಳಪ್ಪ. ಭಾಗ್ಯವತಿ ಅನ್ನೋ ಹೆಣ್ಮಗು ಶಿವನ್ನ ಯಾವಾಗ್ಲೂ ಪೂಜೆ ಮಾಡ್ತಿರ್ತಾಳೆ. ಅವಳಿಗೆ 7 ಜನ ಅಣ್ಣಂದಿರು. ಇನ್ನೊಂದ್ ಕಡೆ ಆ ರಾಜ್ಯದ ಯುವರಾಜನಿಗೆ ಅಲ್ಪಾಯುಷ್ಯ. ಸತ್ತಿರೋ ಅವನ್ಗೆ ಮುಕ್ತಿ ಸಿಗ್ಬೇಕಂದ್ರೆ ಅವನ್ಗೆ ಮದ್ವೆ ಆಗ್ಬೇಕಂತ ಜ್ಯೋತಿಷ್ರು ಹೇಳ್ತಾರೆ. ಆ ವಿಷಯ ತಿಳಿಯೋ ಭಾಗ್ಯವತಿ ಅಣ್ಣಂದ್ರು ಹಣದ ಆಸೆಗೋಸ್ಕರ ಸತ್ತಿರೋ ಯುವರಾಜನ್ಗೆ ಭಾಗ್ಯವತಿನ ಕೊಟ್ಟು ಮದ್ವೆ ಮಾಡಿಸ್ತಾರೆ. ರಾಜ ಮತ್ತೆ ಅವ್ರ ಮನೆಯವರು ಯುವರಾಜನ್ಗೆ ಚಿತೆ ಹತ್ಸೋ ಸಮಯದಲ್ಲಿ ಜೋರಾಗಿ ಮಳೆ ಬರುತ್ತೆ. ಕತ್ಲಾಗಿದೆ, ಇವತ್ತಿನ ಚಿತೆಗೆ ನಾಳೆ ಅಗ್ನಿಸ್ಪರ್ಶ ಮಾಡೋಣ ಅಂತ ಎಲ್ರೂ ಮನೆಗೆ ಹೋಗ್ಬಿಡ್ತಾರೆ. ಆದ್ರೆ ಭಾಗ್ಯವತಿ ಮಾತ್ರ ಸ್ಮಶಾನದಲ್ಲೇ ಕೂತು ಅಳ್ತಿರ್ತಾಳೆ. ಭಾಗ್ಯವತಿ ಮಹಾಶಿವ ಭಕ್ತೆ ಆಗಿದ್ಲು. ಆಕೆಯ ಕಣ್ಣೀರು ಕೈಲಾಸದಲ್ಲಿರೋ ಶಿವನ ಅಲ್ಲಿಗೆ ಬರೋ ಹಾಗೆ ಮಾಡುತ್ತೆ. ಇವಳ ನೋವನ್ನು ನೋಡಿದ ಮೃತ್ಯುಂಜಯ ಸತ್ತಿರೋ ಯುವರಾಜನ್ಗೆ ಮತ್ತೆ ಜೀವ ಕೊಡ್ತಾನೆ. ಆ ರಾಜ್ಯಕ್ಕೆ ಭಾಗ್ಯವತಿ ಮಹಾರಾಣಿಯಾಗಿ ಜೀವನ ಮಾಡ್ತಾಳೆ. ಆ ದಿನ ಅಮಾವಾಸ್ಯೆ. ಅವತ್ತಿಂದ ಗಂಡನ್ನ ಉಳಿಸ್ಕೊಂಡು ಹೆಂಡತಿನ ನೆನ್ಸ್ಕೊಂಡು ತಮ್ಮ ಗಂಡನ ಹೆಸರೇಳಿ ವ್ರತ ಮಾಡಿದ್ರೆ ತನ್ನ ಗಂಡಂಗೂ ಮೃತ್ಯುಂಜಯ ಆರೋಗ್ಯ ಆಯುಷ್ಯ ಕೊಡ್ತಾನೆ ಅನ್ನೋದೇ ಭೀಮನ ಅಮಾವಾಸ್ಯೆ ಹಬ್ಬದ ಆಚರಣೆ. ಲೇ ಮೀನಾ, ಏನೇ ಒಂದು ಮೂವಿನೇ ನೋಡ್ದಂಗೆ ಆಗ್ಬಿಡ್ತಲ್ಲ ನಮಗೆ. ನಿನಗೂ ಅರ್ಹತೆ ಇದೆ ಅಂತ ಕೆಲವರು ಒಪ್ಕೊಳ್ಬೇಕು. ಅಲೋ ಸಕ್ಕರೆ, ಒಪ್ಗೆನಾ? ಇವಳಿಲ್ಲ ಅಂದ ಮಾತ್ರಕ್ಕೆ ಅವಳಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಕ್ಕಾಗುತ್ತೇನೋ ಸೂರ್ಯ? ದೇವ, ಗೊಂಬೆ ಪೂಜೆ ಆಟ ಎಂಥ ಸೊಬಗು, ಎಂಥ ಸೊಗಸು! ಆ ಭಕ್ತಿಗೊಲಿಯೋ ಭಗವಂತ ಊಟಾಟಿಗೆ ಗೊಲಿತಾನ ಅಂತ ಆ ಭಗವಂತನೇ ಹೇಳಿದಾನಪ್ಪ. ಭಗವಂತನ ನಾವು ನಾನಾ ರೀತಿಯಲ್ಲೆಂದು ಅವನು ಪೂಜೆ ಮಾಡ್ತೀವಿ. ಆದರೆ ನಿಜವಾದ ಭಕ್ತರನ್ನ ನೋಡಿದಾಗ ನಮ್ಮ ಅಪ್ಪನಿಗೆ ತುಂಬ ಖುಷಿಯಾಗುತ್ತೆ ಕಣ. ಆಯಿತು, ಪೂಜೆ ಮಾಡಿ ಮುಂದುವರಿಸಿ. ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯಮಾವಿದಾಕ್ಷೋಪಮಾನಂ ಮಹೀಯತೆ ಧನಂ ಧಾನ್ಯಂ ಪಶುಂ ಬಹುಕೀರ್ತಿ. ಸತ್ಯಾಸಂತು ಯಜಮಾನಸ್ಯ ಕಾಮಾಹ ಅಂತ ಆಶೀರ್ವಾದ ಮಾಡಿದ್ದೇವೆ. ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಿ ಆ ಪಾರ್ವತಿ ಪರಮೇಶ್ವರರ ಪೂರ್ಣಾನುಗ್ರಹ ಪೂರ್ಣಾಶೀರ್ವಾದ ನಿಮ್ಮ ಕುಟುಂಬಕ್ಕೆ ಇರಲಿ ಅಂತ ಆಶೀರ್ವಾದ. ಒಂದೇ ನಿಮಿಷ ಉಪಾದಾನ ಕೊಟ್ಬಿಡಿ. ಆಯ್ತು, ಹೋಗಿ ಹೀಗೆ ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯಮಾವಿದಾಕ್ಷೋಪಮಾನಂ ಮಹೀಯತೆ ಧನಂ ಧಾನ್ಯಂ ಪಶುಂ ಬಹುಕೀರ್ತಿಲಾಭಂ ಶತಸಂವತ್ಸರಂ ದೀರ್ಘಮಾಯು ದೀರ್ಘಾಯುಷ್ಯಮಸ್ತು ಉತ್ತರೋತ್ತರಾದ್ಯಭಿವೃದ್ಧಿರಸ್ತು ಸಮಸ್ತ ಸನ್ಮಂಗಲಾನಿ ಭವಂತೋ. ಒಳ್ಳೆಯದಾಗಲಿ. ನಾನು ಬರ್ತೇನೆ. ಒಳ್ಳೆಯದಾಗಿ. ತುಂಬ ಸಂತೋಷ ಆಯಿತು. ಮತ್ತೆ ಕರೆಸ್ತೇನೆ. ದೇವರಿಗೆ ವಾಸುದೇವ ಗೋವಿಂದ ನಾರಾಯಣ. ಚೆನ್ನಾಗಿ ಮಾಡಿಸಿದ್ರಲ್ಲಪ್ಪ. ಹೌದಪ್ಪ, ಹೌದು. ಬನ್ನಿ ಬನ್ನಿ, ಲೇಟ್ ಆಯಿತು, ಊಟ ಮಾಡೋಣ ಬನ್ನಿ. ಲೇ ಶಾಂತಿ, ಜೊತೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡಲಿ ಮನೋಜ ಅಂತ ಆಸೆ ಪಟ್ಟೆ. ಆದರೆ ಜೊತೆಯಲ್ಲಿ ಕೂತ್ಕೊಂಡು ಊಟನೂ ಮಾಡೋಕ್ಕಾಗದಿರೋಂಗಾಗ್ಬಿಡ್ತಲ್ಲ ಅವನಿಗೆ. ಹಾಂ, ಇದಕ್ಕೆ ಹೇಳೋದು ಮನೆ ಮುರುಕ್ ಕೆಲಸ ಮಾಡಬಾರ್ದು ಅಂತ. ತಾನೊಂದು ಬಗೆದರೆ ದೈವ ಒಂದು ಬಗೀತು ಅಷ್ಟೆ. ಬಾ, ನಮ್ಗೆ ಊಟ ಹಾಕ್ಕೊಡು, ಅವಳು ಊಟ ತೊಗೊಂಡೋಗಿ ಕೊಡು.